ಶೆಟ್ಟಿ ಹತ್ಯೆ ಕೇಸ್ ಎನ್ಐಎ ಹೆಗಲಿಗೆ ಇರೋದೀಗ ವಿಶ್ವ ಹಿಂದೂ ಪರಿಷತ್ ಮುಖಂಡರು ಸಂತೋಷ ವ್ಯಕ್ತಪಡಿಸ್ತಾ ಇದ್ದಾರೆ. 6 ತಿಂಗಳ ಹಿಂದೆಯೇ ಸ್ಕೆಚ್ ಹಾಕಿ ಹೊರಡಿದ್ದಾರೆ. ಹತ್ಯೆಯಾದ ಕಿನ್ನಿ ಪದವು ಮುಸ್ಲಿಂ ಬಾಹುಳ್ಯ ಪ್ರದೇಶ. ಸುಹಾಸ್ ಹತ್ಯೆ ವೇಳೆ 40ಕ್ಕೂ ಹೆಚ್ಚು ಜನ ಸೇರಿದ್ದಾರೆ. ಅವರೆಲ್ಲರನ್ನೂ ಕೂಡ ವಿಚಾರಣೆಗೆ ಒಳಪಡಿಸಬೇಕು. ವಾಹನಗಳ ಮಾಲೀಕರನ್ನ ವಶಕ್ಕೆ ಪಡೆದಿಲ್ಲ. ಹತ್ಯೆ ಆರೋಪಿ ಆದಿಲ್ ಪಿಎಫ್ಐ ಕಾರ್ಯಕರ್ತ. ಮಂಗಳೂರಲ್ಲಿ ಹಿಂದೂ ಮುಖಂಡರ ಹೇಳಿಕೆ. ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಇವತ್ತು ಕರಾವಳಿ ಭಾಗದಲ್ಲಿ ಸಕ್ರಿಯ ಇದೆ. ಇದಕ್ಕೆ ನೂರಾರು ಜನ ಫಂಡಿಂಗ್ ಮಾಡುವವರು ಇದ್ದಾರೆ. ಅದು ಧಕ್ಕೆಯಲ್ಲಿ ಇರುವವರು ಇರಬಹುದು, ಅಥವಾ ಮಾರ್ಕೆಟ್ಗಳಲ್ಲಿ ಇರಬಹುದು, ಅಥವಾ ದೊಡ್ಡ ದೊಡ್ಡ ವ್ಯಾಪಾರಸ್ಥರು ಇರಬಹುದು. ಇದರ ಹಿಂದೆ ಎಂಬುದು ಎಲ್ಲ ಕಡೆ ಇವತ್ತು ಸುದ್ದಿ ಆಗ್ತಾ ಇದೆ. ಹಾಗಾಗಿ ಸುಹಾಸ್ ಶೆಟ್ಟಿಗೂ ಪ್ರಾರಂಭದಲ್ಲಿ ತನಿಖೆಯಲ್ಲೂ ಬಂದಿದೆ. ಅವನ ಫಾಜಿಲ್ನ ತಮ್ಮ ಅಣ್ಣ ಆದಿಲ್ 3 ಲಕ್ಷ ರೂಪಾಯಿ ಸುಪಾರಿ ಕೊಟ್ಟಿದ್ದಾನೆ ಅಂತೇಳಿ. ಇದು ಕೇವಲ 3 ಲಕ್ಷದಲ್ಲಿ ಆದಂತ ಕೊಲೆ ಅಲ್ಲ. ಇದು ಹತ್ತಿರ 1 ಕೋಟಿಗಿಂತಲೂ ಹೆಚ್ಚು ಇವತ್ತು ಫಂಡಿಂಗ್ ಆಗಿದೆ ಎಂಬುದಂತೂ ಇವತ್ತು ಸುದ್ದಿ ಬರ್ತಾ ಇದೆ. ಹಾಗಾಗಿ ಇದೆಲ್ಲವನ್ನು ಸತ್ಯಾಂಶ ಹೊರಗೆ ಬರಬೇಕಾದ್ರೆ ಇದು ಎನ್ಐಎ ಮುಖಾಂತರ ಆಗಬೇಕು. ಇನ್ನೊಬ್ಬ ಹಿಂದೂ ಕಾರ್ಯಕರ್ತನ ಕೊಲೆ ಆಗಬಾರದು. ಅದಕ್ಕೋಸ್ಕರ ಪಿಎಫ್ಐ ಇವತ್ತು ಕರಾವಳಿ ಭಾಗದಲ್ಲಿ ಸಕ್ರಿಯ ಇದೆ. ಯಾರು ಇದರ ಮುಖಂಡರು, ಯಾರು ಇದನ್ನು ಸಂಚು ರೂಪಿಸ್ತಿದ್ದಾರೆ, ಯಾರು ಇದಕ್ಕೆ ಕೈ ಜೋಡಿಸ್ತಾ ಇದ್ದಾರೆ, ಮತ್ತು ರಾಜಕೀಯವಾಗಿ ಕೂಡ ಇವತ್ತಿಗೆ ಯಾರು ಇದಕ್ಕೆ ಬೆಂಬಲ ಕೊಡ್ತಾ ಇದ್ದಾರೆ, ಅದೆಲ್ಲವೂ ಸತ್ಯಾಂಶ ಹೊರಗೆ ಬರಲಿ ಅಂತೇಳಿ ನಾವು ಇದಕ್ಕೆ ಎನ್ಐಎಗೆ ಕೇಳ್ತೇವೆ. ರಾಜ್ಯ ಸರ್ಕಾರ ಎಲ್ಲಾ ಕೊಲೆಗಳನ್ನು ಅವರು ಸುಹಾಸ್ ಶೆಟ್ಟಿಗೆ ರೀತಿಯಲ್ಲಿ ನೋಡುವುದು ಸರಿಯಲ್ಲ. ಅವರು ಸುಹಾಸ್ ಶೆಟ್ಟಿಗೂ ಕೊಲೆಗೂ ಬೇರೆ ಬೇರೆಯವರ ಕೊಲೆಗೂ ವ್ಯತ್ಯಾಸ ಇದೆ. ಸುಹಾಸ್ ಶೆಟ್ಟಿ ಕೊಲೆಯ ಹಿಂದೆ ನಾನು ಆಗಲೇ ಹೇಳಿದಾಗೆ ಒಂದು ವ್ಯವಸ್ಥಿತವಾದಂತಹ ಪಿತೂರಿ ಇದೆ. ಅಷ್ಟು ಮಾತ್ರ ಅಲ್ಲ, ಇಲ್ಲಿಯ ವಾತಾವರಣವನ್ನು ಕೆಡಿಸಲಿಕ್ಕೆ ಶೆಟ್ಟಿ ಹತ್ಯೆ ಕೇಸ್ ಎನ್ಐಎ ಹೆಗಲಿಗೆ ಇರೋದೀಗ ವಿಶ್ವ ಹಿಂದೂ ಪರಿಷತ್ ಮುಖಂಡರು ಸಂತೋಷ ವ್ಯಕ್ತಪಡಿಸ್ತಾ ಇದ್ದಾರೆ. 6 ತಿಂಗಳ ಹಿಂದೆಯೇ ಸ್ಕೆಚ್ ಹಾಕಿ ಹೊರಡಿದ್ದಾರೆ. ಹತ್ಯೆಯಾದ ಕಿನ್ನಿ ಪದವು ಮುಸ್ಲಿಂ ಬಾಹುಳ್ಯ ಪ್ರದೇಶ. ಸುಹಾಸ್ ಹತ್ಯೆ ವೇಳೆ 40ಕ್ಕೂ ಹೆಚ್ಚು ಜನ ಸೇರಿದ್ದಾರೆ. ಅವರೆಲ್ಲರನ್ನೂ ಕೂಡ ವಿಚಾರಣೆಗೆ ಒಳಪಡಿಸಬೇಕು. ವಾಹನಗಳ ಮಾಲೀಕರನ್ನ ವಶಕ್ಕೆ ಪಡೆದಿಲ್ಲ. ಹತ್ಯೆ ಆರೋಪಿ ಆದಿಲ್ ಪಿಎಫ್ಐ ಕಾರ್ಯಕರ್ತ. ಮಂಗಳೂರಲ್ಲಿ ಹಿಂದೂ ಮುಖಂಡರ ಹೇಳಿಕೆ. ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಇವತ್ತು ಕರಾವಳಿ ಭಾಗದಲ್ಲಿ ಸಕ್ರಿಯ ಇದೆ. ಇದಕ್ಕೆ ನೂರಾರು ಜನ ಫಂಡಿಂಗ್ ಮಾಡುವವರು ಇದ್ದಾರೆ. ಅದು ಧಕ್ಕೆಯಲ್ಲಿ ಇರುವವರು ಇರಬಹುದು, ಅಥವಾ ಮಾರ್ಕೆಟ್ಗಳಲ್ಲಿ ಇರಬಹುದು, ಅಥವಾ ದೊಡ್ಡ ದೊಡ್ಡ ವ್ಯಾಪಾರಸ್ಥರು ಇರಬಹುದು. ಇದರ ಹಿಂದೆ ಎಂಬುದು ಎಲ್ಲ ಕಡೆ ಇವತ್ತು ಸುದ್ದಿ ಆಗ್ತಾ ಇದೆ. ಹಾಗಾಗಿ ಸುಹಾಸ್ ಶೆಟ್ಟಿಗೂ ಪ್ರಾರಂಭದಲ್ಲಿ ತನಿಖೆಯಲ್ಲೂ ಬಂದಿದೆ. ಅವನ ಫಾಜಿಲ್ನ ತಮ್ಮ ಅಣ್ಣ ಆದಿಲ್ 3 ಲಕ್ಷ ರೂಪಾಯಿ ಸುಪಾರಿ ಕೊಟ್ಟಿದ್ದಾನೆ ಅಂತೇಳಿ. ಇದು ಕೇವಲ 3 ಲಕ್ಷದಲ್ಲಿ ಆದಂತ ಕೊಲೆ ಅಲ್ಲ. ಇದು ಹತ್ತಿರ 1 ಕೋಟಿಗಿಂತಲೂ ಹೆಚ್ಚು ಇವತ್ತು ಫಂಡಿಂಗ್ ಆಗಿದೆ ಎಂಬುದಂತೂ ಇವತ್ತು ಸುದ್ದಿ ಬರ್ತಾ ಇದೆ. ಹಾಗಾಗಿ ಇದೆಲ್ಲವನ್ನು ಸತ್ಯಾಂಶ ಹೊರಗೆ ಬರಬೇಕಾದ್ರೆ ಇದು ಎನ್ಐಎ ಮುಖಾಂತರ ಆಗಬೇಕು. ಇನ್ನೊಬ್ಬ ಹಿಂದೂ ಕಾರ್ಯಕರ್ತನ ಕೊಲೆ ಆಗಬಾರದು. ಅದಕ್ಕೋಸ್ಕರ ಪಿಎಫ್ಐ ಇವತ್ತು ಕರಾವಳಿ ಭಾಗದಲ್ಲಿ ಸಕ್ರಿಯ ಇದೆ. ಯಾರು ಇದರ ಮುಖಂಡರು, ಯಾರು ಇದನ್ನು ಸಂಚು ರೂಪಿಸ್ತಿದ್ದಾರೆ, ಯಾರು ಇದಕ್ಕೆ ಕೈ ಜೋಡಿಸ್ತಾ ಇದ್ದಾರೆ, ಮತ್ತು ರಾಜಕೀಯವಾಗಿ ಕೂಡ ಇವತ್ತಿಗೆ ಯಾರು ಇದಕ್ಕೆ ಬೆಂಬಲ ಕೊಡ್ತಾ ಇದ್ದಾರೆ, ಅದೆಲ್ಲವೂ ಸತ್ಯಾಂಶ ಹೊರಗೆ ಬರಲಿ ಅಂತೇಳಿ ನಾವು ಇದಕ್ಕೆ ಎನ್ಐಎಗೆ ಕೇಳ್ತೇವೆ. ರಾಜ್ಯ ಸರ್ಕಾರ ಎಲ್ಲಾ ಕೊಲೆಗಳನ್ನು ಅವರು ಸುಹಾಸ್ ಶೆಟ್ಟಿಗೆ ರೀತಿಯಲ್ಲಿ ನೋಡುವುದು ಸರಿಯಲ್ಲ. ಅವರು ಸುಹಾಸ್ ಶೆಟ್ಟಿಗೂ ಕೊಲೆಗೂ ಬೇರೆ ಬೇರೆಯವರ ಕೊಲೆಗೂ ವ್ಯತ್ಯಾಸ ಇದೆ. ಸುಹಾಸ್ ಶೆಟ್ಟಿ ಕೊಲೆಯ ಹಿಂದೆ ನಾನು ಆಗಲೇ ಹೇಳಿದಾಗೆ ಒಂದು ವ್ಯವಸ್ಥಿತವಾದಂತಹ ಪಿತೂರಿ ಇದೆ. ಅಷ್ಟು ಮಾತ್ರ ಅಲ್ಲ, ಇಲ್ಲಿಯ ವಾತಾವರಣವನ್ನು ಕೆಡಿಸಲಿಕ್ಕೆ ಶೆಟ್ಟಿ ಹತ್ಯೆ ಕೇಸ್ ಎನ್ಐಎ ಹೆಗಲಿಗೆ ಇರೋದೀಗ ವಿಶ್ವ ಹಿಂದೂ ಪರಿಷತ್ ಮುಖಂಡರು ಸಂತೋಷ ವ್ಯಕ್ತಪಡಿಸ್ತಾ ಇದ್ದಾರೆ. 6 ತಿಂಗಳ ಹಿಂದೆಯೇ ಸ್ಕೆಚ್ ಹಾಕಿ ಹೊರಡಿದ್ದಾರೆ. ಹತ್ಯೆಯಾದ ಕಿನ್ನಿ ಪದವು ಮುಸ್ಲಿಂ ಬಾಹುಳ್ಯ ಪ್ರದೇಶ. ಸುಹಾಸ್ ಹತ್ಯೆ ವೇಳೆ 40ಕ್ಕೂ ಹೆಚ್ಚು ಜನ ಸೇರಿದ್ದಾರೆ. ಅವರೆಲ್ಲರನ್ನೂ ಕೂಡ ವಿಚಾರಣೆಗೆ ಒಳಪಡಿಸಬೇಕು. ವಾಹನಗಳ ಮಾಲೀಕರನ್ನ ವಶಕ್ಕೆ ಪಡೆದಿಲ್ಲ. ಹತ್ಯೆ ಆರೋಪಿ ಆದಿಲ್ ಪಿಎಫ್ಐ ಕಾರ್ಯಕರ್ತ. ಮಂಗಳೂರಲ್ಲಿ ಹಿಂದೂ ಮುಖಂಡರ ಹೇಳಿಕೆ. ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಇವತ್ತು ಕರಾವಳಿ ಭಾಗದಲ್ಲಿ ಸಕ್ರಿಯ ಇದೆ. ಇದಕ್ಕೆ ನೂರಾರು ಜನ ಫಂಡಿಂಗ್ ಮಾಡುವವರು ಇದ್ದಾರೆ. ಅದು ಧಕ್ಕೆಯಲ್ಲಿ ಇರುವವರು ಇರಬಹುದು, ಅಥವಾ ಮಾರ್ಕೆಟ್ಗಳಲ್ಲಿ ಇರಬಹುದು, ಅಥವಾ ದೊಡ್ಡ ದೊಡ್ಡ ವ್ಯಾಪಾರಸ್ಥರು ಇರಬಹುದು. ಇದರ ಹಿಂದೆ ಎಂಬುದು ಎಲ್ಲ ಕಡೆ ಇವತ್ತು ಸುದ್ದಿ ಆಗ್ತಾ ಇದೆ.
ಹಾಗಾಗಿ ಸುಭಾಷ್ ಶೆಟ್ಟಿಗೂ ಪ್ರಾರಂಭದಲ್ಲಿ ತನಿಖೆಯಲ್ಲೂ ಬಂದಿದೆ. ಅವನ ಫಾಜಿಲ್ನ ತಮ್ಮ ಅಣ್ಣ ಆದಿಲ್ 3 ಲಕ್ಷ ರೂಪಾಯಿ ಸುಪಾರಿ ಕೊಟ್ಟಿದ್ದಾನೆ ಅಂತೇಳಿ. ಇದು ಕೇವಲ 3 ಲಕ್ಷದಲ್ಲಿ ಆದಂತ ಕೊಲೆ ಅಲ್ಲ. ಇದು ಹತ್ತಿರ 1 ಕೋಟಿಗಿಂತಲೂ ಹೆಚ್ಚು ಇವತ್ತು ಫಂಡಿಂಗ್ ಆಗಿದೆ ಎಂಬುದಂತೂ ಇವತ್ತು ಸುದ್ದಿ ಬರ್ತಾ ಇದೆ. ಹಾಗಾಗಿ ಇದೆಲ್ಲವನ್ನು ಸತ್ಯಾಂಶ ಹೊರಗೆ ಬರಬೇಕಾದ್ರೆ ಇದು NIA ಮುಖಾಂತರ ಆಗಬೇಕು. ಇನ್ನೊಬ್ಬ ಹಿಂದೂ ಕಾರ್ಯಕರ್ತನ ಕೊಲೆ ಆಗಬಾರದು. ಅದಕ್ಕೋಸ್ಕರ PFI ಇವತ್ತು ಕರಾವಳಿ ಭಾಗದಲ್ಲಿ ಸಕ್ರಿಯ ಇದೆ. ಯಾರು ಇದರ ಮುಖಂಡರು, ಯಾರಿದನ್ನು ಸಂಚು ರೂಪಿಸ್ತಿದ್ದಾರೆ, ಯಾರು ಇದಕ್ಕೆ ಕೈ ಜೋಡಿಸ್ತಾ ಇದ್ದಾರೆ ಮತ್ತು ರಾಜಕೀಯವಾಗಿ ಕೂಡ ಇವತ್ತಿಗೆ ಯಾರು ಇದಕ್ಕೆ ಬೆಂಬಲ ಕೊಡ್ತಾ ಇದ್ದಾರೆ, ಅದೆಲ್ಲವೂ ಸತ್ಯಾಂಶ ಹೊರಗೆ ಬರಲಿ ಅಂತೇಳಿ ನಾವು ಇದಕ್ಕೆ NIAಗೆ ಕೇಳ್ತೇವೆ. ರಾಜ್ಯ ಸರ್ಕಾರ ಎಲ್ಲಾ ಕೊಲೆಗಳನ್ನು ಅವರು ಸುಭಾಷ್ ಶೆಟ್ಟಿಗೆ ರೀತಿಯಲ್ಲಿ ನೋಡುವುದು ಸರಿಯಲ್ಲ. ಅವರು ಸುಭಾಷ್ ಶೆಟ್ಟಿಗೂ ಕೊಲೆಗೂ ಬೇರೆ ಬೇರೆಯವರ ಕೊಲೆಗೂ ವ್ಯತ್ಯಾಸ ಇದೆ. ಸುಭಾಷ್ ಶೆಟ್ಟಿ ಕೊಲೆಯ ಹಿಂದೆ ನಾನು ಆಗಲೇ ಹೇಳಿದಾಗೆ ಒಂದು ವ್ಯವಸ್ಥಿತವಾದಂತಹ ಪಿತೂರಿ ಇದೆ. ಅಷ್ಟು ಮಾತ್ರ ಅಲ್ಲ, ಇಲ್ಲಿಯ ವಾತಾವರಣವನ್ನು ಕೆಡಿಸಲಿಕ್ಕೆ ಶೆಟ್ಟಿ ಹತ್ಯೆ ಕೇಸ್ NIA ಹೆಗಲಿಗೆ ಇರೋದೀಗ ವಿಶ್ವ ಹಿಂದೂ ಪರಿಷತ್ ಮುಖಂಡರು ಸಂತಸ ವ್ಯಕ್ತಪಡಿಸ್ತಾ ಇದ್ದಾರೆ. 6 ತಿಂಗಳ ಹಿಂದೆಯೇ ಸ್ಕೆಚ್ ಹಾಕಿ ಹೊರಟಿದ್ದಾರೆ. ಹತ್ಯೆಯಾದ ಕಿನ್ನಿ ಪದವು ಮುಸ್ಲಿಂ ಬಾಹುಳ್ಯ ಪ್ರದೇಶ. ಸುಹಾಸ್ ಹತ್ಯೆ ವೇಳೆ 40ಕ್ಕೂ ಹೆಚ್ಚು ಜನ ಸೇರಿದ್ದಾರೆ. ಅವರೆಲ್ಲರನ್ನೂ ಕೂಡ ವಿಚಾರಣೆಗೆ ಒಳಪಡಿಸಬೇಕು. ವಾಹನಗಳ ಮಾಲೀಕರನ್ನು ವಶಕ್ಕೆ ಪಡೆದಿಲ್ಲ. ಹತ್ಯೆಯ ಆರೋಪಿ ಆದಿಲ್ PFI ಕಾರ್ಯಕರ್ತ. ಮಂಗಳೂರಲ್ಲಿ ಹಿಂದೂ ಮುಖಂಡರ ಹೇಳಿಕೆ. ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಇವತ್ತು ಕರಾವಳಿ ಭಾಗದಲ್ಲಿ ಸಕ್ರಿಯ ಇದೆ. ಇದಕ್ಕೆ 100 ಜನ ಫಂಡಿಂಗ್ ಮಾಡುವವರು ಇದ್ದಾರೆ. ಅದು ಧಕ್ಕೆಯಲ್ಲಿ ಇರುವವರು ಇರಬಹುದು, ಅಥವಾ ಮಾರ್ಕೆಟ್ಗಳಲ್ಲಿ ಇರಬಹುದು, ಅಥವಾ ದೊಡ್ಡ ದೊಡ್ಡ ವ್ಯಾಪಾರಸ್ಥರು ಇರಬಹುದು. ಇದರ ಹಿಂದೆ ಎಂಬುದು ಎಲ್ಲ ಕಡೆ ಇವತ್ತು ಸುದ್ದಿ ಆಗ್ತಾ ಇದೆ. ಹಾಗಾಗಿ ಸುಭಾಷ್ ಶೆಟ್ಟಿಗೂ ಪ್ರಾರಂಭದಲ್ಲಿ ತನಿಖೆಯಲ್ಲೂ ಬಂದಿದೆ. ಅವನ ಫಾಜಿಲ್ನ ತಮ್ಮ ಅಣ್ಣ ಆದಿಲ್ 3 ಲಕ್ಷ ರೂಪಾಯಿ ಸುಪಾರಿ ಕೊಟ್ಟಿದ್ದಾನೆ ಅಂತೇಳಿ. ಇದು ಕೇವಲ 3 ಲಕ್ಷದಲ್ಲಿ ಆದಂತ ಕೊಲೆ ಅಲ್ಲ. ಇದು ಹತ್ತಿರ 1 ಕೋಟಿಗಿಂತಲೂ ಹೆಚ್ಚು ಇವತ್ತು ಫಂಡಿಂಗ್ ಆಗಿದೆ ಎಂಬುದಂತೂ ಇವತ್ತು ಸುದ್ದಿ ಬರ್ತಾ ಇದೆ. ಹಾಗಾಗಿ ಇದೆಲ್ಲವನ್ನು ಸತ್ಯಾಂಶ ಹೊರಗೆ ಬರಬೇಕಾದ್ರೆ ಇದು NIA ಮುಖಾಂತರ ಆಗಬೇಕು. ಇನ್ನೊಬ್ಬ ಹಿಂದೂ ಕಾರ್ಯಕರ್ತನ ಕೊಲೆ ಆಗಬಾರದು. ಅದಕ್ಕೋಸ್ಕರ PFI ಇವತ್ತು ಕರಾವಳಿ ಭಾಗದಲ್ಲಿ ಸಕ್ರಿಯ ಇದೆ. ಯಾರು ಇದರ ಮುಖಂಡರು, ಯಾರು ಇದನ್ನು ಸಂಚು ರೂಪಿಸ್ತಿದ್ದಾರೆ, ಯಾರು ಇದಕ್ಕೆ ಕೈ ಜೋಡಿಸ್ತಾ ಇದ್ದಾರೆ ಮತ್ತು ರಾಜಕೀಯವಾಗಿ ಕೂಡ ಇವತ್ತಿಗೆ ಯಾರು ಇದಕ್ಕೆ ಬೆಂಬಲ ಕೊಡ್ತಾ ಇದ್ದಾರೆ, ಅದೆಲ್ಲವೂ ಸತ್ಯಾಂಶ ಹೊರಗೆ ಬರಲಿ ಅಂತೇಳಿ ನಾವು ಇದಕ್ಕೆ NIAಗೆ ಕೇಳ್ತೇವೆ. ರಾಜ್ಯ ಸರ್ಕಾರ ಎಲ್ಲಾ ಕೊಲೆಗಳನ್ನು ಅವರು ಸುಭಾಷ್ ಶೆಟ್ಟಿಗೆ ರೀತಿಯಲ್ಲಿ ನೋಡುವುದು ಸರಿಯಲ್ಲ. ಅವರು ಸುಭಾಷ್ ಶೆಟ್ಟಿಗೂ ಕೊಲೆಗೂ ಬೇರೆ ಬೇರೆಯವರ ಕೊಲೆಗೂ ವ್ಯತ್ಯಾಸ ಇದೆ. ಸುಭಾಷ್ ಶೆಟ್ಟಿ ಕೊಲೆಯ ಹಿಂದೆ ನಾನು ಆಗಲೇ ಹೇಳಿದಾಗೆ ಒಂದು ವ್ಯವಸ್ಥಿತವಾದಂತಹ ಪಿತೂರಿ ಇದೆ. ಅಷ್ಟು ಮಾತ್ರ ಅಲ್ಲ, ಇಲ್ಲಿಯ ವಾತಾವರಣವನ್ನು ಕೆಡಿಸಲಿಕ್ಕೆ